ಮಲೆನಾಡು ಇದೊಂಥರ ಪ್ರಕೃತಿ ಸಂಪತ್ತಿನ ಖಜಾನೆ ಇದ್ದ ಹಾಗೆ. ಎಂತವರನ್ನು ತನ್ನತ್ತ ಸೆಳೆಯೋ ಶಕ್ತಿ ಇದೆ ಈ ದಟ್ಟ ಕಾಡುಗಳೇ ತುಂಬಿರೋ ನಾಡಿಗೆ. ಇಲ್ಲಿ ಬದುಕು ನಡೆಸೋಕೆ ತುಂಬಾ ಹಣ ಬೇಕಂತೇನಿಲ್ಲ. ಈ ಪ್ರಕೃತಿಯೊಂದಿಗೆ ಬೆರೆತು ಬದುಕೋಕಾಗದೇ ಇದ್ರೆ ಅಂತವರಿಗೆ ಇಲ್ಲಿ ಜೀವನ ಸಾಧ್ಯವಿಲ್ಲ. ಯಾಕಂದ್ರೆ ಕೆಲವು ಕಡೆ ಮಳೆ ಬಂದ್ರೆ ವಾರಗಟ್ಲೆ ಕರೆಂಟ್ ಇರಲ್ಲ. ಇನ್ನು ಕೆಲವು ಊರುಗಳಿಗೆ ತಲುಪೋಕೆ ರಸ್ತೆಗಳೇ ಸಿಗಲ್ಲ. ನೆಟ್ವರ್ಕ್, ಇಂಟರ್ನೆಟ್ ಕನ್ಸಿನ ಮಾತಾ ಇದೆಲ್ಲ. ಆದ್ರೂ ಮಿತವಾದ ಸೌಲಭ್ಯಗಳಲ್ಲೇ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯ ಬದುಕು ಸಾಗಿಸ್ತಾ ಇದಾವೆ. ಅವಕ್ಕೆ ಲೋಕದ ಗೊಡವೆ ಇಲ್ಲ. ಕಾಫಿ, ಅಡಿಕೆ, ಭತ್ತ, ಕಾಳುಮೆಣಸು ಈ ಬೆಳೆಗಳೇ ನಮ್ಮ ರೈತರ ಜೀವಾಳ. ರೋಗದ ಮಧ್ಯೆ ಈ ಬೆಳೆಗಳನ್ನ ಬೆಳೆಸಿ, ಉಳಿಸಿ, ಒಣಗಿಸಿ ಮಾರಿ ಮನೆಗೆ ಬರುವವರೆಗಿನ ಕಥೆಯನ್ನಂತೂ ಕೇಳಲೇಬೇಡಿ. ಅದಂತೂ ತುಂಬಾ ಕರಾಳ. ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಕೆಲಸ ಮಾಡ್ತಾರೆ ನಮ್ಮ ಜನ. ಅವ್ರಿಗಂತೂ ಪುರ್ಸೊತ್ತೇ ಇರಲ್ಲ. ಆದ್ರೂ ಬೆಳಗ್ಗೆದ್ದವರೇ ಹೇಳ್ತಾರೆ, ಎಲ್ಲರ ಮನೆದು ಮುಗೀತು, ನಮ್ದಿನ್ನೂ ಕೆಲಸನೇ ಮುಗ್ದಿಲ್ಲ. ಜಗತ್ತು ಅದೆಷ್ಟೇ ಮುಂದುವರೆದ್ರು ನಮ್ಮ ಆಚರಣೆಗಳು, ಪದ್ಧತಿಗಳನ್ನ ಬಿಟ್ಟು ಬದುಕಿಲ್ಲ. ಸಾವಿರ ಸಮಸ್ಯೆಗಳು ಸಾಲಾಗಿ ಬಂದ್ರು ಸವಾಲಾಕಿ ಬದುಕೋದನ್ನ ಈ ಜನ ಮರೆತಿಲ್ಲ. ಇಲ್ಲಿ ಸರ್ವರೋಗಕ್ಕೂ ಬಿಸಿ ಬಿಸಿ ಕಾಫಿಯ ಮದ್ದು. ಕಡುಬೆ ನ್ಯಾಷನಲ್ ಫುಡ್ ನಮ್ಮದು. ತಿಂಗಳುಗಟ್ಲೆ ಬಿಡದೆ ಹುಯ್ಯೋ ಮಳೆ, ಒಲೆ ಮುಂದೆನೆ ಮುಂಜಾನೆ ಕಳೆಯೋ ಹಾಗೆ ಮಾಡೋ ಕೊರೆಯೋ ಚಳಿ, ಸುಡೋ ಬಿಸಿಲು, ಇದಿಷ್ಟು ಅನುಭವಗಳು ಈ ಮಲೆನಾಡಲ್ಲೇ ಆಗತ್ತೆ. ಇದೆಲ್ಲದರ ನಡುವೆಯೂ ಸಾಕು.